ಅಮ್ಮನ ವಿಷಯಕ್ಕೆ ಪಾಪ ಮಾವ ಬೇಜಾರಾಗಿದ್ದಾನೆ. ಸ್ವಲ್ಪ ಅವ್ನ ಮನ್ಸು ಹಗುರ ಮಾಡ್ಬೇಕಲ್ಲ. ಮಾವ, ನಿನ್ಗೆ ನಾನು ಜನರಲ್ ನಾಲೆಡ್ಜ್ ಕ್ವಶನ್ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನೀ ಜನರಲ್ ಸ್ಟೋರ್ ಬಗ್ಗೆ ಕೇಳು, ನಾ ಹೇಳ್ತೀನಿ. ಈ ನಾಲೆಜ್ ಪಾಲೇಜ್ ಎಲ್ಲ ನಂಗೆ ಬರಕ್ಕಿಲ್ಲ. ತುಂಬಾ ಈಸಿ ಮಾವ, ಉತ್ತರ ಕೊಡ್ಬೋದು. ಪ್ಲೀಸ್ 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 ಪ್ಲೀಸ್. ಸರಿ ಕೇಳು. 10 ಇರುವೆ ಸೇರ್ಕೊಂಡು ಒಂದ್ ಆನೆ ಕಚ್ಬಹುದು, ಆದ್ರೆ 10 ಆನೆ ಸೇರ್ಕೊಂಡು ಒಂದ್ ಇರುವೆ ಕಚ್ಚಕ್ಕಾಗಲ್ಲ. ಯಾಕೆ? ಗೊತ್ತಾಗ್ಲಿಲ್ವಾ? ಸರಿ ಬಿಡು. ನೆಕ್ಸ್ಟ್ ಕ್ವೆಶನ್. ಬಸ್ ಹತ್ಕೊಂಡು ಹೋದ್ಮೇಲೆ ಬಸ್ ಸ್ಟ್ಯಾಂಡು ನಮ್ದು ದೂರ ಆಗ್ಬಿಡುತ್ತೆ. ಅದೇ ಬೈಕ್ ಹತ್ಕೊಂಡು ಹೋದ್ಮೇಲೆ ಬೈಕ್ ಸ್ಟ್ಯಾಂಡ್ ನಮ್ ಜೊತೆನೇ ಬರುತ್ತೆ. ಯಾಕೆ? ಏನು ಇದು ಗೊತ್ತಾಗ್ಲಿಲ್ವಾ? ಇಷ್ಟು ಸಿಂಪಲ್. ಅಯ್ಯೋ ಹೋಗ್ಲಿ ಬಿಡು. ನೆಕ್ಸ್ಟ್ ಕೇಳ್ತೀನಿ. ವಾಸ್ಕೋ ಡ ಗಾಮ. ಪಾರು ಗಾಮ ಮಾಮ ಅಂತಲ್ಲ ನಾ ಹೇಳ್ಬೇಡ, ನಂಗೆ ಏನ್ ಗೊತ್ತಾಯ್ತದ ನೀ ಹೇಳು. ಆಯ್ತು ಬಿಡು, ಈಗ ನಿನ್ ದಾರಿಗೆ ಬಂದೆ. ನೀನ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ನೀನ್ ಯಾರು? ನಾನು ಎಂ ಶಿವ್ ಮ್ಯಾಮ್, ಮಾರಿಕುಡಿ ಶಿವ್. ಅಲ್ಲ, ನೀನು ದೇವಿ ಪುತ್ರ. ಹಾಗಂತ ನೀನ್ ಯಾವಾಗೂ ದೇವಸ್ಥಾನದಲ್ಲೇ ಇರ್ತೀಯ. ನೀನು ಬಿಸ್ನೆಸ್ ಮಾಡ್ತೀಯ, ಹಾಗಂತ ನೀನ್ ಯಾವಾಗ್ಲೂ ಅಂಗಡಿಲೇ ಇರ್ತೀಯ. ಇಲ್ಲ, ನಿನ್ ಮನ್ಸು ತುಂಬಾ ಬೊಕ್ಸೆ ಪ್ರೀತಿನ ಅಳ್ದು 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 ಕೊಡೋ ಲವರ್ ಇದೆ, ಆದ್ರೂ ನೀನ್ ಅವಳ ಜೊತೆನೇ ಇರ್ತೀಯ. ಇಲ್ಲ, ಇದೆಲ್ಲ ಅನ್ಕೊಳ್ತಿರುವಾಗ ನಂಗೆ ಅನ್ಸೋದು, ಒಬ್ಬ ಮನುಷ್ಯ ಏನೇನೆಲ್ಲ ಆಗಿರ್ಬೋದು, ಅವ್ನ್ ಇಷ್ಟೆಲ್ಲ ಹೇಗ್ ಮಾಡೋದಕ್ ಸಾಧ್ಯ, ಅವ್ನಿಗೆ ಇಷ್ಟೊಂದು ಒಳ್ಳೆತನ ಎಲ್ಲಿಂದ ಬರೋದಕ್ ಸಾಧ್ಯ ಅಂತ ಎಲ್ಲ ಅನ್ಸ್ತಿರುವಾಗ ಇನ್ನೊಂದ್ ಅನ್ಸುತ್ತೆ. ಏನನ್ಸುತ್ತೆ? ಮಾವ, ಪ್ರತಿ ಸಲ ನಿನ್ ಬಗ್ಗೆ ಯೋಚನೆ ಮಾಡ್ದಾಗೆಲ್ಲ ನಿನ್ ಮೇಲೆ ಮತ್ತೆ 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 ಲವ್ ಆಗತ್ತೆ. ನೀನ್ ಹೆಂಗಷ್ಟೊಂದು ಒಳ್ಳೆಯವನು, ಹೆಂಗಷ್ಟೊಂದು ಸಿಂಪಲ್ಲು, ಅರ್ಥನೇ ಆಗಲ್ಲ ನಂಗೆ. ನನ್ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಮಾವ, ನೀನನ್ ಪಡೆಯೋದಿಕ್ಕೆ 7 ಜನ್ಮ ಅಲ್ಲ, 14 ಜನ್ಮ ಅಲ್ಲ, ಲಕ್ಷ ಕೋಟಿ ಜನ್ಮ ಪುಣ್ಯ ಮಾಡಿದೀನಿ ಅನ್ಸುತ್ತೆ. ಅದಕ್ಕೆ ನಿಂಗೆ ಇನ್ನೊಂದ್ಸತಿ ಪ್ರಪೋಸ್ ಮಾಡ್ಬಿಡ್ತೀನಿ ಪ್ಲೀಸ್. ಹಲೋ ಎಕ್ಸ್ಕ್ಯೂಸ್ ಮೀ, ಐ ನಾಟ್ ದ ಲವ್ ಯು, ಐ ಲವ್ ದ ಸೆಪರೇಟ್ ಲೇಡಿ. ಯು ಡೋಂಟ್ ಲವ್ ದ ಲವ್ ಯು, ಐ ಲವ್ ಯು, ದಟ್ಸ್ ಆಲ್ ದ ಆನರ್. ಎಷ್ಟು ಕ್ಯೂಟ್ ಆಗುತ್ತಪ್ಪ ಇದು. ಆದ್ರೂ ಆ ಸೆಪರೇಟ್ ಲೇಡಿ ಲವಿಂಗ್ ಅಂದಲ್ಲ, ಆ ಲೇಡಿ ನಾನೇ ಅಂತ ನನಗೆ ಗೊತ್ತು. ಡೌ ಮಾಡ್ಬೇಡ. ಏನ್ ಪಾರು, ನೀನು ಉರ್ಕೊಳಕ್ಕೆ ಇಲ್ಲ. ಈಗ ಈ ಶಿವ ಪಾರ್ವತಿ ಮಧ್ಯೆಯಲ್ಲಿ ಒಂದು ಗಂಗೆ ಬಂದ್ರೆ ಹೆಂಗಿರ್ತೈತಿ?